ಎಲ್ಲರಿಗೂ ನಮಸ್ಕಾರ. ನಾನು ಸುಗುಣ ಎಸ್.ಎನ್. ನಾನಿದರ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಸಬ್ಜೆಕ್ಟಿನ ಫಸ್ಟ್ ಯೂನಿಟ್ ಫೈನಾನ್ಷಿಯಲ್ ಸಿಸ್ಟಮ್ ಇದರ 4ನೇ ಸೆಷನ್ ಬಗ್ಗೆ ವಿಚಾರ ಮಾಡ್ತಿದ್ದೇನೆ. ಸೊ ಇದರಲ್ಲಿ ತಗೊಂಡಿರುವಂಥ ಕಾನ್ಸೆಪ್ಟು ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಇದರಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಅನ್ನೋ ಕ್ಲಾಸಿಫಿಕೇಶನ್ ಏನಿದೆ ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಸೊ ಈ ಒಂದು ಸೆಷನ್ ಆಬ್ಜೆಕ್ಟಿವ್ ಬಂದು ಸೊ ವಿದ್ಯಾರ್ಥಿಗಳಿಗೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಕ್ಲಾಸಿಫಿಕೇಶನ್ಸ್ ಅಥವಾ ಟೈಪ್ಸ್ ಯಾವ್ದ್ಯಾವುದು ಅನ್ನೋದು ತಿಳಿಪಡಿಸೋದು ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಅವ್ರಿಗೆ ಮನದಟ್ಟು ಮಾಡಿಕೊಡೋದಾಗಿರುತ್ತೆ. ಅಟ್ ದಿ ಎಂಡ್ ಆಫ್ ದಿ ಸೆಷನ್ ಸ್ಟೂಡೆಂಟ್ಸ್ ವಿಲ್ ಕಮ್ ಟು ನೋ ಮೀನಿಂಗ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್, ಫಂಕ್ಷನ್ಸ್, ಒಬ್ಜೆಕ್ಟಿವ್ಸ್ ಯಾವ್ದ್ಯಾವುದು ಅಂತ ಹೇಳಿ, ಮತ್ತು ಹೌ ದ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಂಡ್ ದಿ ಮನಿ ಮಾರ್ಕೆಟ್ ಈಸ್ ಡಿಫ್ರೆನ್ಸ್ ಅಥವಾ ವಿಭಿನ್ನ ಹೇಗೆ, ಬೇರೆ ಬೇರೆ ಹೇಗೆ ಅನ್ನೋದ್ರ ಬಗ್ಗೆ ಡಿಫ್ರೆನ್ಸಸ್ಸು ಗೊತ್ತಾಗುತ್ತೆ. ಸೊ ಈಗ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಡಿವೈಡ್ ಮಾಡಿದ್ದೀವಿ ನಾವು 2 ಟೈಪ್ ಆಗಿ, ಒಂದು ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಮನಿ ಮಾರ್ಕೆಟ್. ಸೊ ಇಲ್ಲಿ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ನ 2 ವಿಭಾಗಗಳಾಗಿ ವಿಂಗಡಿಸಿದ್ದೀವಿ, ಒಂದು ಪ್ರೈಮರಿ ಮಾರ್ಕೆಟ್ ಮತ್ತು ಇನ್ನೊಂದು ಸೆಕೆಂಡ್ರಿ ಮಾರ್ಕೆಟ್. ಸೊ ಫಸ್ಟ್ ಮೊದಲನೇದಾಗಿ ನಾವು ಮೀನಿಂಗ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ನ ನೋಡೋಣ. ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳಬೇಕು ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್, ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಹೇಳ್ತೇವೆ. ಲಾಂಗ್ ಟರ್ಮ್ ಅಂದರೆ ಮೋರ್ ದ್ಯಾನ್ 5 years, ಮೋರ್ ದ್ಯಾನ್ ಎಬೋವ್ 5 years ಇರುವಂಥ ಟರ್ಮ್ ಇರುವಂಥ ಒಂದು ಸೆಕ್ಯೂರಿಟೀಸ್ಗೆ ಲಾಂಗ್ ಟರ್ಮ್ ಅಂತ ಹೇಳ್ತೇವೆ. ಸೊ ಆ ಥರ ಲಾಂಗ್ ಟರ್ಮ್ ಇರುವಂಥ ಒಂದು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡುವಂಥ ಪ್ಲೇಸ್ ಅಥವಾ ಇನ್ವೆಸ್ಟ್ ಮಾಡುವಂಥ ಪ್ಲ್ಯಾಟ್ಫಾರ್ಮೇ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೇವೆ. ಸೊ ನೋಡಿ, ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಈಕ್ವಿಟಿ, ಡೆಟ್ ಆ್ಯಂಡ್ ಅದರ್ ಸೆಕ್ಯೂರಿಟೀಸ್. ಈಕ್ವಿಟಿ ಮತ್ತು ಡೆಟ್ ಅನ್ನೋ ಇನ್ಸ್ಟ್ರೂಮೆಂಟ್ಸ್ ಏನಿದ್ದಾವೆ ಮೇಜರ್ ಆಗಿ ಇವು ಮೋರ್ ದ್ಯಾನ್ 5 years ಟರ್ಮ್ ಇರುವಂಥ ಸೆಕ್ಯೂರಿಟೀಸ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದೀವಿ ನೋಡಿ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಅ ವೆಹಿಕಲ್ ಫಾರ್ ದಿ ಲಾಂಗ್ ಟರ್ಮ್ ಫೈನಾನ್ಸ್ ವಿಚ್ ಈಸ್ ಚಾನಲೈಸ್ಡ್ ಫಾರ್ ದಿ ವೇರಿಯಸ್ ನೀಡ್ಸ್ ಆಫ್ ದಿ ಇಂಡಸ್ಟ್ರಿ ಆರ್ ಎಕಾನಮಿ ಅಂತ ಹೇಳ್ತೇವೆ. ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಅನ್ನೋದು ಮೇನ್ ಒಂದು ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಮಾಡುವಂಥ ಒಂದು ಮಾರ್ಕೆಟ್ ಆಗಿರುತ್ತೆ. ಓಕೆ, ಸೊ ಹ್ಯೂಜ್ ಒಂದು ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಕ್ಯಾಪಿಟಲ್ ಫ್ಲೋ ಆಗೋದು ಫ್ರಮ್ ದಿ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಇಂದ. ಹಾಗಾಗಿ ಇಟ್ ಈಸ್ ದ ಮೇನ್ ವೆಹಿಕಲ್ ಫಾರ್ ದಿ ಚಾನಲೈಸಿಂಗ್ ಆಫ್ ಫಂಡ್ಸ್ ಟು ದಿ ನೀಡಿ ಪರ್ಸನ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನಾವು ನೋಡೋಣ ಫಂಕ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಓಕೆ, ಫಂಕ್ಷನ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಯಾವ್ದ್ಯಾವುದು ಅಂದರೆ ಸೊ ಮೊಬಿಲೈಸೇಷನ್ ಆಫ್ ಲಾಂಗ್ ಟರ್ಮ್ ಸೇವಿಂಗ್ಸ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಸೊ ಈಗ ನಾವು ಲಾಂಗ್ ಟರ್ಮ್ ಮೋರ್ ದ್ಯಾನ್ 5 years ಹಾಕಬೇಕಂದ್ರೆ ಇಟ್ ಶುಡ್ ಬಿ ಹ್ಯೂಜ್ ಅಮೌಂಟ್ ಆಗಿರುತ್ತೆ. ಕಾಮನ್ ಆಗಿ ಜಾಸ್ತಿನೇ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಲೈಕ್ ಇನ್ ಲ್ಯಾಕ್ಸ್, ಲೈಕ್ 2 lakh, 5 lakh, 6 lakh ಈ ಥರ. ಸೊ ಈ ಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಂದ್ರೆ ಸೇವಿಂಗ್ಸು ಕೂಡ ನಮ್ಗೆ ಏನಾಗಿರುತ್ತೆ, ಸೇವಿಂಗ್ಸು ಕೂಡ ಹ್ಯೂಜ್ ಆಗಿ ಅಥವಾ ಜಾಸ್ತಿನೇ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಹ್ಯೂಜ್ ಸೇವಿಂಗ್ಸ್ನ ಇಲ್ಲಿ ಫ್ಲೋ ಮಾಡುವಂಥ ಒಂದು ಫಂಕ್ಷನ್ ಕ್ಯಾಪಿಟಲ್ ಮಾರ್ಕೆಟ್ ಮಾಡುತ್ತೆ. ಸೊ ಎರಡನೇದು ಇಂಪ್ರೂವ್ ದಿ ಎಫಿಷಿಯನ್ಸಿ ಆಫ್ ಕ್ಯಾಪಿಟಲ್ ಅಲೋಕೇಶನ್. ಸೊ ಫಸ್ಟ್ನೇದು ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಥ್ರೂ ಲಾಂಗ್ ಟರ್ಮ್ ಸೇವಿಂಗ್ಸ್ ಮಾಡೋ ಮುಖಾಂತರ, ಹ್ಯೂಜ್ ಸೇವಿಂಗ್ಸ್ ಮಾಡೋ ಮುಖಾಂತರ. ಎರಡನೇದು ಆ ಹ್ಯೂಜ್ ಸೇವಿಂಗ್ಸ್ ಇಂದ ಏನು ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಆಗುತ್ತೆ ಅದನ್ನ ಅಲೋಕೇಶನ್ ಮಾಡೋದಕ್ಕೆ ಅಥವಾ ಚಾನಲೈಸ್ ಮಾಡೋದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ವಿಚ್ ಪ್ಲೇಸ್ ಎ ಮೇಜರ್ ರೋಲ್. ಓಕೆ, ಸೊ ನೆಕ್ಸ್ಟ್ ಪ್ರೊವೈಡ್ ದಿ ಲಿಕ್ವಿಡಿಟಿ ಟು ಇನ್ವೆಸ್ಟರ್ ಟು ಸೆಲ್ ಫೈನಾನ್ಷಿಯಲ್ ಅಸೆಟ್ಸ್. ಸೊ ಲಿಕ್ವಿಡಿಟಿ ಅಂದರೆ ಯಾವಾಗ ಬೇಕಾದರೂ ನೀವು ಕನ್ವರ್ಟಬಲ್ ಮಾಡ್ಕೋಬೋದು ಅಥವಾ ಸೇಲ್ ಮಾಡ್ಕೋಬೋದು. ಸೊ ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಾವು ಹಾಕುವಂಥ ಬಂಡವಾಳ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್ ಏನಿದಾವೆ ಇವುಗಳನ್ನ ನಾವು ಯಾವಾಗ ಬೇಕಾದರೂ ಸೆಕೆಂಡ್ರಿ ಮಾರ್ಕೆಟಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ಸಲ್ಲಿ ನಾವು ಎಕ್ಸ್ಚೇಂಜ್ ಮಾಡ್ಬೋದು, ನಥಿಂಗ್ ಬಟ್ ಸೇಲ್ ಅಥವಾ ಬೈ ಕೂಡ ಮಾಡ್ಕೋಬೋದು. ಹಾಗಾಗಿ ಇನ್ವೆಸ್ಟರ್ಸ್ಗೆ ಅವರ ಒಂದು ಲಿಕ್ವಿಡಿಟಿ ಪೊಸಿಷನ್ನ ಅಥವಾ ಶಾರ್ಟ್ ಟರ್ಮ್ ಒಂದು ಫಂಡ್ಸ್ ಅವೈಲಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ದ ಆರ್ಗನೈಸ್ಡ್ ಅಂಡ್ ರೆಗ್ಯುಲೇಟೆಡ್ ಕ್ಯಾಪಿಟಲ್ ಮಾರ್ಕೆಟ್ ಮೋಟಿವೇಟ್ಸ್ ಇಂಡಿವಿಜುವಲ್ ಟು ಸೇವ್ ಆ್ಯಂಡ್ ಇನ್ವೆಸ್ಟ್ ಫಂಡ್ಸ್. ಸೊ ಕ್ಯಾಪಿಟಲ್ ಮಾರ್ಕೆಟ್ ಅನ್ನೋದು ಇಟ್ ಈಸ್ ಎ ಒಂದು ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್. ಸೊ ಯಾರೋ ಒಂದು ಇಂಡಿವಿಜುವಲ್ ಒಂದು ಎಕ್ಸ್ಪೆಕ್ಟೇಷನ್ ಮುಖಾಂತರ ಅವರ ಒಂದು ಪರ್ಪಸ್ಗೋಸ್ಕರ ನಡೆಯುವಂಥದ್ದಲ್ಲ. ಕ್ಯಾಪಿಟಲ್ ಮಾರ್ಕೆಟ್ ವಿಲ್ ಬಿ ರೆಗ್ಯುಲೇಟೆಡ್ ಬೈ ದಿ ಸೆಬಿ ಆಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಸ್ಟಾಕ್ ಎಕ್ಸ್ಚೇಂಜಸ್ ಅಥಾರಿಟೀಸ್ ಇದ್ದಾವೆ. ಅವರುಗಳು ರೆಗ್ಯುಲೇಟ್ ಮಾಡೋ ಮುಖಾಂತರ ಒಂದು ರೆಗ್ಯುಲೇಟೆಡ್ ಅಥವಾ ಆರ್ಗನೈಸ್ಡ್ ಒಂದು ಮಾರ್ಕೆಟ್ ಆಗಿರೋದ್ರಿಂದ ಸೇವಿಂಗ್ಸ್ ಮಾಡೋದು ಕೂಡ ಯಾವುದೇ ಥರದ ಲಾಸ್ ಆಗಲ್ಲ.
ಮತ್ತು ಅವರ ಒಂದು ಇನ್ವೆಸ್ಟ್ಮೆಂಟ್ಸು ಕೂಡ ಯಾವುದೇ ಥರದ ಫ್ರಾಡಲೆಂಟ್ ಆಗೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಇಟ್ ಈಸ್ ಎ ಆರ್ಗನೈಸ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಮಾರ್ಕೆಟ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಚಾನಲೈಸ್ ದಿ ಎಫಿಷಿಯಂಟ್ ಫ್ಲೋ ಆಫ್ ಕ್ಯಾಪಿಟಲ್ ಇಂಟು ಪ್ರೊಡಕ್ಟಿವ್ ಯೂಸೇಜ್. ದಿಸ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಥವಾ ಎನಿ ಎಕನಾಮೀಸ್ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಫೈನಾನ್ಸ್ ಅಥವಾ ಫಂಡ್ಸ್ ಫಾರ್ಮೇಷನ್ ಆಗಿರೋದನ್ನ ಚಾನಲೈಸ್ ಮಾಡಬೇಕು ಅಥವಾ ಅಲೋಕೇಶನ್ ಮಾಡಬೇಕು ಟು ದಿ ರಿಕ್ವೈರ್ಡ್ ಪ್ರೊಡಕ್ಟಿವ್ ಯೂಸೇಜ್ಗೆ ಅಥವಾ ಆಕ್ಟಿವಿಟೀಸ್ಗೆ. ಓಕೆ, so these are the functions. Now we will see the objectives of capital market. ಕ್ಯಾಪಿಟಲ್ ಮಾರ್ಕೆಟ್ನ ಉದ್ದೇಶಗಳೇನು, ಹಿಂದೆ ನಾವು ನೋಡಿದ್ದು ಕಾರ್ಯಗಳು ಏನೇನು ಕೆಲಸ ಮಾಡುತ್ತೆ ಅಂತ. ಸೊ ಉದ್ದೇಶ ಏನಪ್ಪಾ ಅಂದರೆ ನೋಡಿ, ಮೊದಲನೇದಾಗಿ ಟು ಫೆಸಿಲಿಟೇಟ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್. ಒಂದು ಅವಕಾಶ ಕೊಡುವಂಥದ್ದು ಅಥವಾ ಒಂದು ಪ್ಲಾಟ್ಫಾರ್ಮ್ನ ಒದಗಿಸ್ಕೊಡುವಂಥದ್ದು ಕ್ಯಾಪಿಟಲ್ ಮಾರ್ಕೆಟ್ನ ಮೇನ್ ಉದ್ದೇಶ ಆಗಿರುತ್ತೆ. ಫಾರ್ ದಿ ಬೈ ಅಥವಾ ಸೆಲ್ ಆಫ್ ಸೆಕ್ಯೂರಿಟೀಸ್. ಇನ್ವೆಸ್ಟರ್ಸ್ ಯಾವಾಗ ಅವರಿಗೆ ಕನ್ವೀನಿಯಂಟ್ ಇರುತ್ತೋ ಅಥವಾ ಕನ್ವೀನಿಯನ್ಸ್ ಇರುತ್ತೋ, ಸೊ ದೇ ಕೆನ್ ಕಮ್ ಆ್ಯಂಡ್ ದೇ ಕೆನ್ ಎಕ್ಸ್ಚೇಂಜ್ ದೇರ್ ಸೆಕ್ಯೂರಿಟೀಸ್. ಆ ಒಂದು ಪ್ಲಾಟ್ಫಾರ್ಮ್ನ ಒದಗಿಸ್ಕೊಡೋವಂಥದ್ದು ಕ್ಯಾಪಿಟಲ್ ಮಾರ್ಕೆಟ್ನ ಒಂದು ಉದ್ದೇಶ ಆಗಿರುತ್ತೆ. ಸೆಕೆಂಡ್ ಒಂದು ನೋಡೋದಾದ್ರೆ ಟು ಫೆಸಿಲಿಟೇಟ್ ದ ಪ್ರೋಸೆಸ್ ಆಫ್ ಎಫಿಷಿಯಂಟ್ ಪ್ರೈಸ್ ಡಿಸ್ಕವರಿ. ಸೊ ಇಲ್ಲಿ ನಾ ಆಗಲೇ ಹೇಳಿದಂಗೆ ರೆಗ್ಯುಲೇಟೆಡ್ ಮತ್ತು ಆರ್ಗನೈಸ್ಡ್ ಮಾರ್ಕೆಟ್ ಇದು. ಯಾವುದೇ ಥರದ ಇಂಡಿವಿಜುವಲ್ ಒಂದು ಪರ್ಪಸ್ಗೋಸ್ಕರ, ಎಕ್ಸ್ಪೆಕ್ಟೇಷನ್ಗೋಸ್ಕರ, ಇಲ್ಲಿ ಮೋಟಿವ್ಗೋಸ್ಕರ ವರ್ಕ್ ಮಾಡುವಂಥದ್ದಲ್ಲ. ಸೊ ಹಾಗಾಗಿ ಏನೇ ಪ್ರೈಸಸ್ ಚೇಂಜಸ್ ಆದರೂ, ಫ್ಲಕ್ಚುಯೇಷನ್ಸ್ ಆದರೂ, ಇಟ್ ವಿಲ್ ಬಿ ಅಥಾರಿಟೇಟಿವ್ ಮ್ಯಾನರಲ್ಲೇ ಆಗೋದ್ರಿಂದ ಸೊ ಎಫಿಷಿಯೆಂಟ್ ಆಗಿ ಇರುತ್ತೆ ಮತ್ತು ಅದು ಫೇರ್ ಪ್ರೈಸಸ್ ಆಗಿ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಟು ಎನ್ಶೂರ್ ಬೆಸ್ಟ್ ಪಾಸಿಬಲ್ ಕೋಆರ್ಡಿನೇಷನ್ ಆ್ಯಂಡ್ ಬ್ಯಾಲೆನ್ಸ್ ಬಿಟ್ವೀನ್ ಫ್ಲೋ ಆಫ್ ಸೇವಿಂಗ್ಸ್. ಸೊ ಒಳ್ಳೆಯ ಒಂದು ಕೋಆಪರೇಷನ್ ಮತ್ತು ಕೋಆರ್ಡಿನೇಷನ್ ಬಿಟ್ವೀನ್ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ ನಡುವೆ ನಡೆಯೋದಕ್ಕೆ ಒಂದು ರ್ಯಾಪೋರ್ಟ್ನ ಬಿಲ್ಡ್ ಮಾಡೋದಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಪ್ಲೇಸ್ ಎ ಮೇಜರ್ ರೋಲ್. ನೆಕ್ಸ್ಟ್ ಪಾಯಿಂಟ್, ಟು ಫೆಸಿಲಿಟೇಟ್ ಸೆಟಲ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರೀಡಿಟರ್ಮೈನ್ಡ್ ಟೈಮ್. ಸೊ ಈಗ ಸೆಲ್ ಮಾಡಿದ್ವಿ ಅಥವಾ ಬೈ ಮಾಡಿದ್ವಿ ಅಂದ ತಕ್ಷಣ ಏನೋ ಒಂದು ಪ್ರೊಸೆಸಿಂಗ್ ನಡೆದಿರುತ್ತೆ, ಬಟ್ ಸೆಟಲ್ಮೆಂಟ್ ಆಫ್ ಕ್ಯಾಶ್, ಸೆಟಲ್ಮೆಂಟ್ ಆಫ್ ಅಮೌಂಟ್ ವಿಲ್ ಬಿ ಅಗೈನ್ ಇನ್ ಅಕಾರ್ಡೆನ್ಸ್ ವಿತ್ ದ ಟೈಮ್. ಏನು ಹೇಳಿರ್ತೀವಿ ಪ್ರಿಸ್ಕ್ರೈಬ್ಡ್ ಅಥವಾ ಸ್ಪೆಸಿಫೈಡ್ ಟೈಮ್ ಅಂತ ಹೇಳ್ತೀವಿ. ಮುಂಚಿತವಾಗಿ ನಾವು ಏನು ಡಿಸೈಡ್ ಮಾಡಿರ್ತೀವಿ ಅದ್ರ ಪ್ರಕಾರ ನಡೆಸ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಸೆಟಲ್ಮೆಂಟ್ ಆಗೋ ಥರನೂ ಕೂಡ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ನೋಡ್ಕೊಳ್ಳುತ್ತೆ. ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಪ್ರೈಮರಿ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಎರಡು ಡಿವೈಡ್ ಆಗಿ ನಾವು ಮಾಡಿದ್ವಿ. ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡ್ರಿ ಮಾರ್ಕೆಟ್. ಫಸ್ಟ್ ಮೊದಲನೇದಾಗಿ ಪ್ರೈಮರಿ ಮಾರ್ಕೆಟ್ನ ನೋಡೋಣ. ಪ್ರೈಮರಿ ಮಾರ್ಕೆಟ್, ಇಟ್ ಈಸ್ ದ ಪಾರ್ಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ so in which you are going to issue fresh issue of capital, so new issue of securities ಅಂತ ಹೇಳ್ತೀವಿ. ಸೊ ಕಂಪ್ನಿ ಅಥವಾ ಕಾರ್ಪೊರೇಟ್ ಮೊದಲನೇ ಬಾರಿಗೆ ಸೆಕ್ಯೂರಿಟೀಸ್ನ ಅಥವಾ ಕ್ಯಾಪಿಟಲ್ನ ರೈಸ್ ಮಾಡ್ತಿದ್ರೆ ಸೊ ಅವರು ಇಶ್ಯೂ ಮಾಡುವಂಥ ಒಂದು ಮಾರ್ಕೆಟು ಪ್ರೈಮರಿ ಮಾರ್ಕೆಟ್ ಆಗಿರುತ್ತೆ. ಮೊದಲನೇ ಬಾರಿಗೆ ಫ್ರೆಶ್ ಅಥವಾ ಫಸ್ಟ್ ಟೈಮ್. ಓಕೆ, ಸೊ ಅದಕ್ಕೆ ಇದನ್ನು ನ್ಯೂ ಇಶ್ಯೂಸ್ ಅಥವಾ ಫ್ರೆಶ್ ಕ್ಯಾಪಿಟಲ್ ಅಂತಲೂ ಹೇಳ್ತೇವೆ. So primary market comprises of a market for new issue of shares and debentures where investors apply directly to the issuer for allotment of shares and debenture and pay application money to the issuer. ಇಲ್ಲಿ ಇಶ್ಯೂಯರ್ ಮತ್ತೆ ಇನ್ವೆಸ್ಟರ್ ನಡುವೆ ಒಂದು ಎಕ್ಸ್ಚೇಂಜ್ ಆಗುವಂಥದ್ದು. ಇಲ್ಲಿ ಯಾವುದೇ ಥರದ ಇಂಟರ್ಮೀಡಿಯರಿ ಲೈಕ್ ಬ್ರೋಕರ್ ಆಗಿರಲಿ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಆಗಿರಲಿ ಬರೋದಿಲ್ಲ. ಸೊ ಡೈರೆಕ್ಟ್ ಆಗಿ ಇನ್ವೆಸ್ಟರ್ಸು ಕಂಪ್ನಿಯಿಂದ ಅಥವಾ ಆನ್ ಬಿಹಾಫ್ ಆಫ್ ಕಂಪ್ನಿ ಯಾರು ಪರ್ಫಾರ್ಮ್ ಮಾಡ್ತಿರ್ತಾರೆ ಅವ್ರ ಕಡೆಯಿಂದ ಅಪ್ಲಿಕೇಶನ್ಸ್ ಮನಿನ ಅಪ್ಲಿಕೇಶನ್ ತಗೊಳ್ತಾರೆ ಮತ್ತು ಪೇಮೆಂಟ್ನ ಮಾಡ್ಕೊಳ್ತಾರೆ. ಓಕೆ, ಸೊ ಇದನ್ನು ನಾವು IPO ಅಂತಲೇ ಹೇಳ್ತೀವಿ, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಲೂ ಕರಿತೇವೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್ ನೋಡಿ, ಇಟ್ ಈಸ್ ಫಸ್ಟ್ ಫಂಕ್ಷನ್ ಆರ್ಗನೈಸೇಷನ್. It refers to the work of investigation, collection of data, analysis and process of new proposal. ಆರ್ಗನೈಸ್ಡ್ ಫಾರ್ಮ್ಯಾಟಲ್ಲಿ, ಆರ್ಗನೈಸ್ಡ್ ವೇಯಲ್ಲಿ ಇಶ್ಯೂ ಪ್ರೋಸೆಸ್ ನಡೆಯುತ್ತೆ. ಓಕೆ, ನಡೆಯೋ ಥರ ನೋಡ್ಕೊಳ್ಳೋದು ಒಂದು ಪ್ರೈಮರಿ ಮಾರ್ಕೆಟ್ನ ಮೇನ್ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಅಂಡರ್ ರೈಟಿಂಗ್ ಒಂದು ಫಂಕ್ಷನ್ ಬರುತ್ತೆ. ಅಂಡರ್ ರೈಟಿಂಗ್ ಅಂದರೆ ಏನಪ್ಪ ಅಂದರೆ ಮಿನಿಮಮ್ ಸಬ್ಸ್ಕ್ರೈಬ್ ಆಗಿಲ್ಲ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಮೀನ್ಸ್ 90% ಆಫ್ ದಿ ಇಶ್ಯೂಡ್ ಕ್ಯಾಪಿಟಲ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ 1 lakh ನಾನು ಇಶ್ಯೂ ಮಾಡಿದರೆ ಕ್ಯಾಪಿಟಲು ಪಬ್ಲಿಕ್ಗೆ, ಆ 1 lakh ಕೂಡ ಇಲ್ಲಿ ನಮ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಅಥವಾ
90,000 1 ಲ್ಯಾಕಲ್ಲಿ 90% ಅಂದರೆ 90,000 ಸಬ್ಸ್ಕ್ರೈಬ್ ಆಗಲೇಬೇಕು, ಇಲ್ಲಾಂದರೆ ಹೋಲ್ ಪ್ರೋಸೆಸ್ ಆಫ್ ಇಶ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ಆಸ್ ಪರ್ ದಿ ಸೆಬಿ ಗೈಡ್ಲೈನ್ಸ್, ಓಕೆ, ಅಥವಾ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ. ಹಾಗಾಗಿ ಈಗ 80,000 ಸಬ್ಸ್ಕ್ರೈಬ್ ಆಗಿದೆ, ಇನ್ನೂ 10,000 ಸಬ್ಸ್ಕ್ರೈಬ್ ಆಗಬೇಕಾಗಿದೆ. ಅಂಥ ಟೈಮಲ್ಲಿ ಕಂಪ್ನಿ ಏನು ಮಾಡ್ತಾರೆ, ಅವರೇ ರೆಪ್ರೆಸೆಂಟ್ ಮಾಡಿ ಒಬ್ಬ ಇಂಡಿವಿಜುವಲ್ನ ಅಥವಾ ಒಂದು ಬ್ಯಾಂಕ್ನಾಗಿರಲಿ ರಿಕ್ವೈರ್ಡ್ ಇರುವಂಥ 10,000ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಸೊ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವರೆಗೆ ನಾವು ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ. ಆ ಮಾಡುವಂಥ ಪ್ರೋಸೆಸ್ಗೆ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಓಕೆ, ಈ ಒಂದು ಅಂಡರ್ ರೈಟರ್ಸ್ ಅಥವಾ ಅಂಡರ್ ರೈಟಿಂಗ್ ಒಂದು ಪ್ರೋಸೆಸ್, ಕಮಿಷನ್, ಅಂಡರ್ ರೈಟಿಂಗ್ ಕಮಿಷನ್ ಅಂತೆಲ್ಲ ಬರುತ್ತೆ. ಇದೆಲ್ಲನೂ ನ್ಯೂ ಇಶ್ಯೂ ಮಾರ್ಕೆಟಲ್ಲಿ ಬರುತ್ತೆ ಅಥವಾ ಪ್ರೈಮರಿ ಮಾರ್ಕೆಟಲ್ಲಿ ಬರುತ್ತೆ, ಸೆಕೆಂಡ್ರಿ ಮಾರ್ಕೆಟಲ್ಲಿ ಬರಲ್ಲ. ಯಾಕೆಂದರೆ ಅಲ್ಲಿ ಆಲ್ರೆಡಿ ಇಶ್ಯೂ ಆಗ್ಬಿಟ್ಟಿರುತ್ತೆ. ಓಕೆ, ಅಂಡರ್ ರೈಟಿಂಗ್ ಆಲ್ಸೋ ಒನ್ ಆಫ್ ದಿ ಮೇನ್ ಫಂಕ್ಷನ್ ಆಫ್ ಪ್ರೈಮರಿ ಮಾರ್ಕೆಟ್. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್. ಆಸ್ ಫರ್ ದಿ ನಿಮ್ಮ ಒಂದು ಏನು ಅಪ್ಲಿಕೇಶನ್ಸ್ ತೊಗೊಂಡಿರ್ತೀರ, ಎಷ್ಟು ಶೇರ್ಸ್ ಸಬ್ಸ್ಕ್ರೈಬ್ ಮಾಡಿರ್ತೀರ ಅದ್ರ ಪ್ರಕಾರ ಸೊ ನಿಮಗೆ ಒಂದು ಡಿಸ್ಟ್ರಿಬ್ಯೂಷನ್ನು ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಸೆಕೆಂಡ್ರಿ ಮಾರ್ಕೆಟಲ್ಲಿ ಥ್ರೂ ದಿ ಹೆಲ್ಪ್ ಆಫ್ ಬ್ರೋಕರ್ಸ್ ಯು ಕ್ಯಾನ್ ಎಕ್ಸ್ಚೇಂಜ್. ನೆಕ್ಸ್ಟ್ ನಾವು ನೋಡೋಣ ಸೆಕೆಂಡ್ರಿ ಮಾರ್ಕೆಟ್. ಎರಡನೇದು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಒಂದು ಪ್ರೈಮರಿ ಮಾರ್ಕೆಟ್, ಎರಡನೇದು ಸೆಕೆಂಡ್ರಿ ಮಾರ್ಕೆಟ್. ಓಕೆ, ಸೆಕೆಂಡ್ರಿ ಮಾರ್ಕೆಟ್ ಸ್ಟಾರ್ಟ್ ಆಗೋದೇ ಆಫ್ಟರ್ ದಿ ಪ್ರೈಮರಿ ಮಾರ್ಕೆಟ್. ಯಾಕೆಂದರೆ ಮೊದಲನೇದಾಗಿ ಕಂಪ್ನಿ ಶೇರ್ಸ್ನ ಇಶ್ಯೂ ಮಾಡಿರಬೇಕು, ಅವೈಲಬಿಲಿಟಿ ಇರಬೇಕು ಇನ್ವೆಸ್ಟರ್ಸ್ ಅಂತ. ಹಾಗೆ ಮಾತ್ರ ನಾವು ಏನು ಮಾಡ್ಬೋದು, ಸ್ಟಾಕ್ ಎಕ್ಸ್ಚೇಂಜಸ್ಗೆ ಹೋಗಿ ಸೇಲ್ ಮಾಡ್ಕೋಬೋದು ಅಥವಾ ಎಕ್ಸ್ಚೇಂಜ್ ಮಾಡ್ಕೋಬೋದು. ಹಾಗಾಗಿ ಪ್ರೈಮರಿ ಮಾರ್ಕೆಟಲ್ಲಿ ಇಶ್ಯೂ ಆದಮೇಲೆ ಸೊ ಸೆಕೆಂಡ್ರಿ ಮಾರ್ಕೆಟ್ ಎಕ್ಸಿಸ್ಟ್ ಆಗುವಂಥದ್ದು. ಸೊ ನೋಡಿ, ಸೆಕೆಂಡ್ರಿ ಮಾರ್ಕೆಟ್ ಇಸ್ ಎ ಮಾರ್ಕೆಟ್ ವಿಚ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆಫ್ ಎ ಕಂಪ್ನಿ ಆರ್ ಟ್ರೇಡೆಡ್, ಆರ್ ರೀಸೋಲ್ಡ್, ಆರ್ ಎಕ್ಸ್ಚೇಂಜ್ಡ್ ಅಂತ ಹೇಳ್ತೇವೆ. ಸೊ ಈಗ ನಾನು ಇನ್ವೆಸ್ಟರ್ ಆದರೆ ನನ್ನ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಪ್ರೈಮರಿ ಮಾರ್ಕೆಟಲ್ಲಿ ಮಾಡಿ ನಾನು ಆಸ್ ಎ ಇನ್ವೆಸ್ಟರ್ ಆಗಿ ಗುರುತಿಸ್ಕೊಂಡಿದ್ದೀನಿ, ಶೇರ್ ಹೋಲ್ಡರ್. ಸೊ ನಾನು ನೆಕ್ಸ್ಟ್ ನಾನು ಏನೇ ಒಂದು ಟ್ರಾನ್ಸ್ಫರಬಿಲಿಟಿ ಮಾಡಬೇಕಾದ್ರೂ ಕೂಡ ನಾನು ಸೆಲೆಕ್ಟ್ ಮಾಡುವಂಥ ಮಾರ್ಕೆಟು ಸೆಕೆಂಡ್ರಿ ಮಾರ್ಕೆಟ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ OTCI ಅಂತ ಬರುತ್ತೆ, ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಇವರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಮತ್ತು ಸೆಬಿ ಗೈಡ್ಲೈನ್ಸ್ ಪ್ರಕಾರ, ಓಕೆ, ಸ್ಟಾಕ್ ಎಕ್ಸ್ಚೇಂಜಸ್ ಪ್ರಕಾರ ಸೊ ಇಲ್ಲಿ ಒಂದು ಆಕ್ಟಿವಿಟೀಸು ನಡೀತಾ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ರಿ ಮಾರ್ಕೆಟ್ನ ನಾವು ಪಾಪ್ಯುಲರ್ ಆಗಿ ಸ್ಟಾಕ್ ಮಾರ್ಕೆಟ್ಸ್ ಅಂತಲೂ ಕೂಡ ಕರಿತೀವಿ. ಸ್ಟಾಕ್ ಇಯರ್ ಸೆಕ್ಯೂರಿಟೀಸ್ ಶೇರ್ಸ್ ಮತ್ತು ಡಿಬೆಂಚರ್ಸ್ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಏನೇನಿದ್ದಾವೆ ಇವುಗಳನ್ನೆಲ್ಲನೂ ಕೂಡ ನಾವು ಸೆಕ್ಯೂರಿಟೀಸ್ ಅಂತ ಹೇಳ್ತೀವಿ. ಸೊ ನೋಡಿ, ದೇರ್ ಆರ್ 23 ಎಕ್ಸ್ಚೇಂಜಸ್ ಇನ್ ಇಂಡಿಯಾ, ರೀಜನಲ್ ಎಕ್ಸ್ಚೇಂಜಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ 19 ರೀಜನಲ್ ಎಕ್ಸ್ಚೇಂಜಸ್ಸು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಪಾಪ್ಯುಲರ್ ಆಗಿ BSE ಅಂತ ಹೇಳ್ತೀವಿ, ಮತ್ತು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, OTCI ಇದೆ, ಇಂಟರ್ ಕನೆಕ್ಟೆಡ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ. ಸೊ ದೀಸ್ ಆರ್ ಆಲ್ ದಿ ಎಕ್ಸ್ಚೇಂಜಸ್, ದೇ ಆರ್ ವರ್ಕಿಂಗ್ ಇನ್ ಎ ಡಿಫ್ರೆಂಟ್ ಸ್ಟೇಟ್ಸ್. ಮತ್ತು ಈವನ್ ಮುಂಬೈಯಲ್ಲಿ BSE ಬಂದು ಮುಂಬೈಯಲ್ಲಿದೆ ಹೆಡ್ ಕ್ವಾರ್ಟರು, NSE ಬಂದು ಡೆಲ್ಲಿಯಲ್ಲಿದೆ ಹೆಡ್ ಕ್ವಾರ್ಟರು. ಓಕೆ, ಆ ಥರ ಸೊ ಒಂದು ಸ್ಟಾಕ್ ಎಕ್ಸ್ಚೇಂಜಸ್ ಒಂದು ಫಂಕ್ಷನ್ಸ್ನ ಮಾಡ್ತಾ ಹೋಗ್ತಿರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಸೆಕೆಂಡ್ರಿ ಮಾರ್ಕೆಟ್ ಏನಾಗಿರುತ್ತೆ, ಟು ಪ್ರೊವೈಡ್ ಮಾರ್ಕೆಟಬಿಲಿಟಿ ಟು ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್. ಸೊ ನಿಮ್ಮ ಒಂದು ವೇದಿಕೆಯನ್ನು ಪ್ರೊವೈಡ್ ಮಾಡುತ್ತೆ. ನೀವು ಆಲ್ರೆಡಿ ಒಬ್ಬ ಇನ್ವೆಸ್ಟರ್ ಆಗಿದ್ದರೆ ನಿಮ್ಮ ಒಂದು ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡೋದಕ್ಕೆ ಅಥವಾ ಎಕ್ಸ್ಚೇಂಜ್ ಮಾಡೋದಕ್ಕೆ. ಎರಡನೇದು ಟು ಫೆಸಿಲಿಟೇಟ್ ಅಕ್ವಿಸಿಷನ್ ಆಫ್ ಕ್ಯಾಪಿಟಲ್. ಸೊ ಆ್ಯಸ್ ಎ ಇನ್ವೆಸ್ಟರ್ ನಿಮಗೆ ಒಂದು ಕ್ಯಾಪಿಟಲ್ ಅಕ್ವೈರ್ ಮಾಡಬೇಕಂದ್ರೆ ಅಥವಾ ಆ್ಯಸ್ ಎ ಒಂದು ರಿಕ್ವೈರ್ಡ್ ಆಗಿದ್ದರೆ, ನೀಡಿ ಪರ್ಸನ್ ಆಗಿದ್ದರೆ ಕ್ಯಾಪಿಟಲ್ಗೆ, ಅವ್ರಿಗೂ ಕೂಡ ಇಲ್ಲಿ ಕ್ಯಾಪಿಟಲು ಒಂದು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಟು ಫೆಸಿಲಿಟೇಟ್ ಲಿಕ್ವಿಡಿಟಿ ಆ್ಯಂಡ್ ಟ್ರಾನ್ಸ್ಫರಬಿಲಿಟಿ ಆಫ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ. ಸೊ ದಿಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಫರಬಿಲಿಟಿ ಆಗುವಂಥದ್ದೇ ನಮಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ. ಟ್ರಾನ್ಸ್ಫರಬಿಲಿಟಿ ಅಂದ್ರೇನು, ಯು ಕ್ಯಾನ್ ಟ್ರಾನ್ಸ್ಫರ್ ಟು ಯು ಕ್ಯಾನ್ ಎಕ್ಸ್ಚೇಂಜ್ ಟು ಎನಿಬಡಿ. ಓಕೆ, ಯಾರಿಗೆ ಬೇಕಾದರೂ ನೀವು ಸೇಲ್ ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು. ಓಕೆ, next point, to reduce the risk of investors by providing alternative avenues of investment. ಸೊ ಬೇಕಾದಷ್ಟು ಅವೆನ್ಯೂಸ್, ಬೇಕಾದಷ್ಟು ಒಂದು ಆಪರ್ಚುನಿಟೀಸ್ ಇದ್ದಾವೆ, ಅವುಗಳನ್ನೆಲ್ಲನೂ ಕೂಡ ಇನ್ವೆಸ್ಟರ್ಸ್ಗೆ ಕಮ್ಯುನಿಕೇಟ್ ಮಾಡೋ ಮುಖಾಂತರ ಅವರ ರಿಸ್ಕ್ ಆಫ್ ಇನ್ವೆಸ್ಟ್ಮೆಂಟ್ನು ಕೂಡ ಅವರು ಯಾವುದು ಸೆಕ್ಯೂರ್ಡ್ ಅನ್ಸುತ್ತೋ ಅದರಲ್ಲಿ ಹೋಗೋದಕ್ಕೆ ಅವರಿಗೆ ಅವಕಾಶನ ಒದಗಿಸ್ಕೊಡುತ್ತೆ. Next, functions of secondary market. So provide regular market, of course it provides, and provide stability in prices of securities. Stability now helodically depends on the demand and supply of securities ಆಗಿರುತ್ತೆ in the stock exchange. And regular valuation of securities, of course ಇದು ಆಗ್ತಾ ಇರುತ್ತೆ. So depends on
ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸೊ ಏನೇ ಒಂದು ಚೇಂಜಸ್ ಇದ್ರೂ ಕೂಡ ರೆಗ್ಯುಲರ್ ಆಗಿ ವ್ಯಾಲ್ಯೂಯೇಟ್ ಆಗ್ತಿರುತ್ತೆ ಶೇರ್ಸ್ ಪ್ರೈಸಸ್ ಮತ್ತು ಅದ್ರ ವ್ಯಾಲ್ಯೂಸ್. ಪ್ರೊವೈಡ್ ಸೇಫ್ಟಿ ಇನ್ ಡೀಲಿಂಗ್ಸ್. ಸೊ ಸ್ಟಾಕ್ ಎಕ್ಸ್ಚೇಂಜ್ ಇಟ್ ಈಸ್ ಎ ರೆಗ್ಯುಲೇಟೆಡ್ ಒಂದು ಏನು ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಸೆಬಿ ಗೈಡ್ಲೈನ್ಸ್ ಮುಖಾಂತರನೇ ರಿಜಿಸ್ಟರ್ಡ್ ಒಂದು ಇದರಲ್ಲೇ ನಡೆಯುತ್ತೆ. ದಟ್ ಶುಡ್ ನಾಟ್ ಬಿ ಎನಿ ಇಲ್ಲೀಗಲ್ ಆಕ್ಟಿವಿಟೀಸ್. ಎನ್ಶೂರ್ ವೈಡ್ ಆಫ್ ಓನರ್ಶಿಪ್ ಆಫ್ ಸೆಕ್ಯೂರಿಟೀಸ್. ಸೊ ಯಾರು ಬೇಕಾದರೂ ಇಲ್ಲಿ ಓನರ್ ಆಫ್ ದಿ ಶೇರ್ಸ್ ಅಥವಾ ಓನರ್ ಆಫ್ ದಿ ಸೆಕ್ಯೂರಿಟೀಸ್ ಆಗ್ಬೋದು ಇಫ್ ದೇ ಕಮ್ ಫಾರ್ವರ್ಡ್ ಫಾರ್ ದ ಇನ್ವೆಸ್ಟ್ಮೆಂಟ್. ಓಕೆ. ಡಿಸೆಮಿನೇಟ್ ಮಾರ್ಕೆಟ್ ಇನ್ಫಾರ್ಮೇಷನ್ ಅಂದರೆ ಡಿಸ್ಕ್ಲೋಸ್ ಮಾಡ್ತಾ ಹೋಗುತ್ತೆ, ಅಪ್ಡೇಟ್ ಮಾಡ್ತಾ ಹೋಗುತ್ತೆ ಏನೇನು ಒಂದು ನ್ಯೂಸ್ ಅಥವಾ ಒಂದು ಇನ್ಫಾರ್ಮೇಷನ್ ಇದೆ ಅದನ್ನು. ಓಕೆ, ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ಸೆಕೆಂಡರಿ ಮಾರ್ಕೆಟ್. ನೆಕ್ಸ್ಟ್ ನಾವು ನೋಡೋಣ differences between primary market ಮತ್ತು secondary market. This is very important question again, so you have to be very keen ಆಗಿ ಇಂಟ್ರೆಸ್ಟ್ನ ತೋರಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ, ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್ ಈ ಒಂದು ಡಿಫ್ರೆನ್ಸಸ್ಲಿ ನಿಮಗೆ ಕ್ಲಿಯರ್ ಕಟ್ ಪಿಕ್ಚರ್ ಸಿಗುತ್ತೆ. ನೋಡಿ, ಫಸ್ಟು ಪ್ರೈಮರಿ ಮಾರ್ಕೆಟ್ ಇಟ್ ಈಸ್ ರಿಲೇಟೆಡ್ ವಿತ್ ನ್ಯೂ ಇಶ್ಯೂ ಮಾರ್ಕೆಟ್. ಹೊಸದಾಗಿ ನೀವು ಇಶ್ಯೂ ಮಾಡಿದರೆ ಸೆಕ್ಯೂರಿಟೀಸ್ನ ಎಲ್ಲಿ ಮಾಡ್ತೀರಾ? ಪ್ರೈಮರಿ ಮಾರ್ಕೆಟಲ್ಲಿ. ಸೊ ಸೆಕೆಂಡರಿ ಮಾರ್ಕೆಟ್ಗೆ ಬಂದಾಗ, ಸೆಕೆಂಡರಿ ಕ್ಯಾಪಿಟಲ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ಗೆ ಬಂದಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಏನಿರುತ್ತೆ ಅವುಗಳು ಮಾತ್ರ ನಾವಿಲ್ಲಿ ಎಕ್ಸ್ಚೇಂಜ್ ಮಾಡ್ತೇವೆ. ಎರಡನೇ ಪಾಯಿಂಟ್, ಇಟ್ ಲಿಂಕ್ಸ್ ದ ಸೇವರ್ ದೋಸ್ ರಿಕ್ವೈರ್ ಇನ್ವೆಸ್ಟ್ಮೆಂಟ್. ಸೊ ಯಾರು ಇನಿಷಿಯಲ್ ಆಗಿ ಇನ್ವೆಸ್ಟ್ ಮಾಡಬೇಕು, ಯೂಜ್ ಅಮೌಂಟ್ ಇಟ್ಕೊಂಡಿದ್ದಾರೆ, ಕ್ಯಾಪಿಟಲ್ ಅಥವಾ ಸೇವಿಂಗ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಪ್ರೈಮರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್, ಸೊ ಇಟ್ ಲಿಂಕ್ಸ್ ಬಿಟ್ವೀನ್ ಬೈಯರ್ಸ್ ಅಂಡ್ ದಿ ಸೆಲ್ಲರ್ಸ್ ಆಫ್ ಸೆಕ್ಯೂರಿಟೀಸ್. ಸೆಕೆಂಡ್ ಟೈಮ್ಗೆ ಅಥವಾ ಫರ್ದರ್ ಒಂದು ಎಕ್ಸ್ಚೇಂಜ್ಗೆ ಸೊ ಯಾರೇ ಬೇಕಾದರೂ ಬೈಯರ್ ಮತ್ತು ಸೆಲ್ಲರು ಸೊ ಅವರು ಇಲ್ಲಿ ಒಂದು ಏನು ಬೈಯಿಂಗ್ ಅಥವಾ ಸೆಲ್ಲಿಂಗ್ನ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್, ದ ಪೀರಿಯಡ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ಫಾರ್ ಲಾಂಗ್ ಟರ್ಮ್. ಸೊ ಕ್ಯಾಪಿಟಲ್ ನೀವು ಏನು ಪ್ರೈಮರಿ ಮಾರ್ಕೆಟಲ್ಲಿ ನೀವು ಏನು ಕ್ಯಾಪಿಟಲ್ ರೈಸ್ ಮಾಡ್ತೀರಾ ಅದು ಲಾಂಗ್ ಟರ್ಮ್ ಆಗಿರುತ್ತೆ. ಶೇರ್ಸ್ ಮತ್ತು ಡಿಬೆಂಚರ್ ಇವೆಲ್ಲನೂ ಸೊ ಹ್ಯೂಜ್ ಲೈಕ್ 10 years 20 years ಈ ಥರ ಇರುತ್ತೆ. ಓಕೆ, ಬಟ್ ಸೆಕೆಂಡರಿ ಮಾರ್ಕೆಟ್ ಬಂದಾಗ ಇಟ್ ಈಸ್ ಬೋತ್ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್. ಈಗ ಇನ್ವೆಸ್ಟರ್ ನಾನು ಸೆಕೆಂಡ್ ಹ್ಯಾಂಡ್ ನಾನು ತೊಗೊಂಡಿದ್ದೀನಿ, ಸೆಕೆಂಡ್ ಟೈಮ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ನಾನು ಯಾವಾಗ ಬೇಕಾದರೂ ಅದನ್ನು ಎಕ್ಸ್ಚೇಂಜ್ ಮಾಡ್ಬೋದು, ರೀಚೇಂಜ್ ಮಾಡ್ಬೋದು. ಓಕೆ, ಅದು ಶಾರ್ಟ್ ಟರ್ಮ್ಗೂ ಆಗಿರುತ್ತೆ, ಲಾಂಗ್ ಟರ್ಮ್ ನಾನು ತುಂಬ ವರ್ಷ ಬೇಕು ಇಟ್ಕೋಬೋದು ಅಥವಾ ಬೇಡ ಅಂದಾಗ ನಾನು ಅದನ್ನು ಸೇಲ್ ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಟ್ ಮ್ಯಾಚಸ್ ದಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಎ ಕಾರ್ಪೊರೇಟ್ ಸೆಕ್ಟರ್. It provides marketability to securities in the secondary market. ಸೊ ಇಲ್ಲಿ ಟ್ರಾನ್ಸ್ಫರಬಿಲಿಟಿ ಅಥವಾ ಮಾರ್ಕೆಟಬಿಲಿಟಿನ ಪ್ರೊವೈಡ್ ಮಾಡುತ್ತೆ. ಬಟ್ ಇಲ್ಲಿ ಕ್ಯಾಪಿಟಲ್ ಪ್ರೈಮರಿ ಮಾರ್ಕೆಟಲ್ಲಿ ಸೊ ಸಪ್ಲೈ ಮತ್ತು ಡಿಮ್ಯಾಂಡ್ ಆಫ್ ಕಾರ್ಪೊರೇಟ್ ಸೆಕ್ಟರ್ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಮ್ಯಾಚ್ ಮಾಡೋದಕ್ಕೆ ಬೈ ರೈಸಿಂಗ್ ಆಫ್ ಕ್ಯಾಪಿಟಲು ಪ್ರೈಮರಿ ಮಾರ್ಕೆಟ್ ಕಾನ್ಸಂಟ್ರೇಟ್ ಮಾಡ್ತಿರುತ್ತೆ. ಓಕೆ, ದೀಸ್ ಆರ್ ದಿ ಫ್ಯೂ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ಮತ್ತು ಸೆಕೆಂಡರಿ ಮಾರ್ಕೆಟ್. ಓಕೆ, ದಿಸ್ ಇಸ್ ಅಬೌಟ್ ದಿ ಕಾನ್ಸೆಪ್ಟ್. Next we will discuss the MCQs of this session, part of this session. So first question, capital market is divided into how many types? ಎಷ್ಟು types? So 2 types ಆಗಿ ನಾವು ಡಿವೈಡ್ ಮಾಡಿದ್ದೇವೆ. So ಎರಡನೇ question, capital market securities has a long term perspective. Is it true or false? It is true, of course. Next, third question, capital market is divided into how many types? Capital market ಎಷ್ಟು ಡಿವಿಷನ್ ಆಗಿ ಮಾಡಿದ್ದೇವೆ ನಾವು? ಎಷ್ಟು ಡಿವಿಷನ್ ಆಗಿ ಮಾಡಿದ್ದೇವೆ? 2. ಓಕೆ, ನೆಕ್ಸ್ಟ್ ಫೋರ್ತ್, ಪ್ರೈಮರಿ ಮಾರ್ಕೆಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನ್ಯೂ ಇಶ್ಯೂ ಮಾರ್ಕೆಟ್. ಓಕೆ, IPO ಅಂತ ಹೇಳ್ತೀವಿ, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತಲೂ ಕರಿತೇವೆ. ನೆಕ್ಸ್ಟು ಫಿಫ್ತ್ ಒನ್, ಎಕ್ಸ್ಪ್ಯಾಂಡ್ OTCI. ಓಕೆ, ನಾನಲ್ಲಿ ಎಕ್ಸ್ಪ್ಲೇಷನಲ್ಲಿ ಹೇಳಿದೆ, ಓವರ್ ದಿ ಕೌಂಟರ್ ಎಕ್ಸ್ಚೇಂಜ್ ಆಫ್ India. Over the counter exchange of India. Okay, this is about the MCQs.